ಮಹಾಭಾರತದ ಯುದ್ಧದಲ್ಲಿ ಒಂದು ಅದ್ಭುತ ಯೋಧನ ಹೆಸರು ಅಭಿಮನ್ಯು. ಅವನ ಧೈರ್ಯಕ್ಕೆ ಸಾಟಿಯೇ ಇಲ್ಲ. ಆದರೆ ಅವನ ಕತೆ ನಮಗೆ ಒಂದು ದೊಡ್ಡ ಪಾಠ ಕೊಡುತ್ತದೆ. ಅಭಿಮನ್ಯು ತನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹವನ್ನು ಪ್ರವೇಶಿಸುವ ವಿಧಾನವನ್ನು ಕೇಳಿದ್ದ. ಆದರೆ ಹೊರಬರುವ ವಿಧಾನವನ್ನು ಕೇಳುವ ಮುನ್ನವೇ ಅವನು ನಿದ್ರೆಗೆ ಜಾರಿಬಿಟ್ಟ. ಯುದ್ಧದ ದಿನ ಬಂದಾಗ ಅವನು ಚಕ್ರವ್ಯೂಹವನ್ನು ಮುರಿದು ಒಳಗೆ ಹೋಗಿದ. ಆದರೆ ಹೊರಬರುವ ಮಾರ್ಗ ತಿಳಿದಿರಲಿಲ್ಲ. ಇದರಿಂದ ಏನಾಯಿತು? ಅವನ ಶೌರ್ಯ ಇದ್ದರೂ ಅವನು ಸುತ್ತುವರಿಯಲ್ಪಟ್ಟ ಮತ್ತು ಹತಿಯಾಗಿದ. ಇದರಿಂದ ನಮಗೆ ಸಿಗುವ ಪಾಠ ಏನು? ಅರ್ಧ ಜ್ಞಾನ ಅತ್ಯಂತ ಅಪಾಯಕಾರಿ. ನಾವು ಯಾವುದನ್ನಾದರೂ ಅರ್ಧವಾಗಿ ತಿಳಿದುಕೊಂಡರೆ ಅದು ನಮ್ಮನ್ನು ತಪ್ಪು ದಾರಿಗೆ ಕೊಂಡೊಯ್ಯಬಹುದು. ಸಂಪೂರ್ಣ ಜ್ಞಾನವೇ ಶಕ್ತಿ. ಅರ್ಥ ಮಾಡಿಕೊಂಡು ಕಲಿಯುವುದು ಮುಖ್ಯ. ಅರ್ಧ ತಿಳಿವು ಪೂರ್ಣ ನಾಶಕ್ಕೆ ಕಾರಣವಾಗಬಹುದು. ಆದ್ದರಿಂದ ನಾವು ಯಾವುದನ್ನೇ ಕಲಿತರೂ ಅದನ್ನು ಸಂಪೂರ್ಣವಾಗಿ ಕಲಿಯಬೇಕು. ಅಭಿಮನ್ಯುವಿನ ಕತೆ ಧೈರ್ಯದ ಸಂಕೇತ, ಆದರೆ ಅದರ ಪಾಠ ಜ್ಞಾನದ ಮಹತ್ವವನ್ನು ತಿಳಿಸುತ್ತದೆ. ಅರ್ಧ ಜ್ಞಾನವಿದ್ದರೆ ಅಪಾಯ, ಸಂಪೂರ್ಣ ಜ್ಞಾನವಿದ್ದರೆ ಜಯ.